ಐದನೇ ಕ್ರಿಯೆ ಮುಮ್ಮುಖ ಕ್ರಿಯೆ. ಅಂದರೆ ಶರೀರವನ್ನು ಮುಂದಕ್ಕೆ ಬಗ್ಗಿಸಿ ಕೈಗಳಿಂದ ನೆಲವನ್ನು ಮುಟ್ಟಬೇಕು. ಇದು ಮುಮ್ಮುಖ ಕ್ರಿಯೆ. ಕೈಗಳನ್ನು ಮೇಲಕ್ಕೆ ಎತ್ತಬೇಕು. ಮೇಲಕ್ಕೆ ಎತ್ತಿ ಶರೀರದ ಸೊಂಟದ ಮೇಲ್ಭಾಗವನ್ನು ಸಾಧ್ಯವಾದಷ್ಟು ಮುಂದಕ್ಕೆ ಬಗ್ಗಿಸಬೇಕು. ಎರಡೂ ಕೈಗಳಿಂದ ನೆಲವನ್ನು ಮುಟ್ಟಬೇಕು. ಇದು ಮುಮ್ಮುಖ ಕ್ರಿಯೆ. ಎರಡೂ ಕೈಗಳಿಂದ ನೆಲವನ್ನು ಮುಟ್ಟಿದಾಗ ಉಸಿರಾಟ ನಿಧಾನವಾಗಿ ತೆಗೆದುಕೊಳ್ಳಬೇಕು. ಮುಮ್ಮುಖ ಕ್ರಿಯೆ ಮಾಡುವುದರಿಂದ ಶರೀರದ ದೃಢತೆ, ನಿಲುವು, ಬಾಗುವಿಕೆ, ಬಳಕುವಿಕೆ ಹೆಚ್ಚುತ್ತದೆ. ಇದು ಮುಮ್ಮುಖ ಕ್ರಿಯೆ. ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಶರೀರದ ಮೇಲ್ಭಾಗವನ್ನು ಸಾಧ್ಯವಾದಷ್ಟು ಮುಂದಕ್ಕೆ ಬಗ್ಗಿಸಿ, ಮಂಡಿಗಳು ಹೀಗೆ ಬೆಂಡ್ ಮಾಡಬಾರ್ದು. ಕಾಲು ನೇರವಾಗಿರಬೇಕು. ಶರೀರವನ್ನು ಸಾಧ್ಯವಾದಷ್ಟು ಮುಂದಕ್ಕೆ ಬಗ್ಗಿಸಬೇಕು. ಕೈಗಳನ್ನು ನೆಲಕ್ಕೆ ತಾಕಿಸಬೇಕು. ಉಸಿರಾಟ ನಿಧಾನವಾಗಿ ತೆಗೆದುಕೊಳ್ಳಬೇಕು. ಭರತನಾಟ್ಯಮಲ್ಲಿ ಹಲವಾರು ಅಡವುಗಳನ್ನು ಮುಂದಕ್ಕೆ ಹಿಂದಕ್ಕೆ ಬಗ್ಗಿ ಮಾಡಬೇಕಾಗುತ್ತದೆ. ಅಂತಹ ಅಡವುಗಳಿಗೆ ಈ ವ್ಯಾಯಾಮ ಕ್ರಿಯೆಗಳು ಬಹಳ ಉಪಯೋಗವಾಗುತ್ತದೆ. ಉಸಿರಾಟವನ್ನು ಹಿಡಿತದಲ್ಲಿಟ್ಟುಕೊಂಡು ಹಲವಾರು ಅಡವುಗಳನ್ನು ಮಾಡಲು ಈ ವ್ಯಾಯಾಮ ಕ್ರಿಯೆ ಬಹಳ ಉಪಯೋಗವಾಗಿದೆ. ಇದು ಮುಮ್ಮುಖ ಕ್ರಿಯೆ.